ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಮೊನ್ನೆಯಿಂದ ಯೂಟ್ಯೂಬ್ ಚಾನೆಲ್ನ ಇವತ್ತೆಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಕ್ಯಾರ್ಪುರಮಲ್ಲಿ ಊರ ಹಬ್ಬ ಮಾಡ್ತಾ ಇದ್ದಾರೆ. ವೆಂಕಟರಮಣ ಸ್ವಾಮಿದು ಬ್ರಹ್ಮೋತ್ಸವ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯಿಂದ ಬರೀ ವಾಕಬಲ್ ಡಿಸ್ಟೆನ್ಸ್ ದೇವಸ್ಥಾನಕ್ಕೆ 24 ವರ್ಷದಿಂದ ಬ್ರಹ್ಮೋತ್ಸವ ಮಾಡ್ತಿದ್ದಾರಂತೆ. ಹಾಗೆ ಡೆಕೋರೇಷನ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಕೋಟೆ ದೇವಸ್ಥಾನದಲ್ಲಿ. ಇದೇ ನೋಡಿ ಡೆಕೋರೇಷನ್ ಏನ್ ಸಕ್ಕತ್ತಾಗಿ ಅಂದ್ರೆ ಸಕ್ಕತ್ತಾಗಿ ಮಾಡಿದ್ದಾರೆ. ಆಚೆ ಅಂತೂ ತುಂಬಾ ಚೆನ್ನಾಗಿದೆ, ಹಾಗೆ ಒಳಗಡೆನೂ ಕೂಡ ಇದ್ದಿದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ದೇವಸ್ಥಾನ ಹೆಸರು ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಇಲ್ಲಿ ಒಳಗಡೆ 3 ದೇವಸ್ಥಾನ ಇರುತ್ತೆ. ಒಂದು ಶಿವ ದೇವಸ್ಥಾನ, ಹಾಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಹಾಗೆ ಆಂಜನೇಯ ದೇವಸ್ಥಾನ. ಒಳಗಡೆ ಅಂತೂ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ರು. ಆ ಪ್ಲಾಸ್ಟಿಕ್ ಫ್ಲವರ್ ಇಂದ ಅಲ್ಲ, ಫುಲ್ ಡೆಕೋರೇಷನ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ದೇವ್ರದ್ದು ಅಲಂಕಾರ ಅಂತೂ ಚೆನ್ನಾಗಿ ಮಾಡಿದ್ದಾರೆ, ದೇವ್ರದ್ದು ಅಲಂಕಾರ. ಹಾಗೆ ಇಲ್ಲಿ ನೆನ್ನೆ ಕಲ್ಯಾಣೋತ್ಸವ ಮಾಡಿದ್ರು, ಅಲ್ಲಿ ಹೋಮ ಎಲ್ಲ ಮಾಡಿದ್ದಾರೆ. ಹಾಗೆ ಇದು ವೆಂಕಟೇಶ್ವರ ಸ್ವಾಮಿದು ದೇವಸ್ಥಾನದು ಎಂಟ್ರನ್ಸ್. ಇಲ್ಲೂ ಕೂಡ ಪ್ಲಾಸ್ಟಿಕ್ ಹೂವಿಂದ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಕಲರ್ ಕಲರ್ ಬಟರ್ಫ್ಲೈ ತರ ಇದು ಮಾಡಿದ್ದಾರೆ. ಹಾಗೆ ದೇವ್ರ ಅಲಂಕಾರ ಅಂತೂ ಸಕ್ಕತ್ತಾಗಿ ಮಾಡಿದ್ರು. ಸೇಮ್ ತಿರುಪತಿಯಲ್ಲಿ ಹೇಗೆ ಅಲಂಕಾರ ಮಾಡ್ತಾರೋ ಹಾಗೆ ಕಾಣಿಸ್ತಿತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲೂ ಕೂಡ. ಹಾಗೆ ಇದು ಆಂಜನೇಯ ದೇವಸ್ಥಾನದು ಎಂಟ್ರನ್ಸ್. ಇಲ್ಲೂ ಸಹ ಸೇಮ್ ಹಂಗೆ ಡೆಕೋರೇಷನ್ ಮಾಡಿದ್ರು. ಇಲ್ಲಿ ಆಂಜನೇಯದು ಅಲಂಕಾರ ಮಾಡಿದ್ದಾರೆ ನೋಡಿ ದೇವ್ರದ್ದು. ಹಾಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಬಂದು ನಾವು ಕುತ್ಕೊಂಡು ಒಂದು ವಿಡಿಯೋ ಮಾಡಿದೆ. ಎಷ್ಟು ಯೂನಿಕ್ ಆಗಿ ಅಂಬ್ರೆಲಾ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ ಸಕ್ಕತ್ತಾಗಿ ಮಾಡಿದ್ದಾರೆ. ವರ್ಷನೂ ಡಿಫ್ರೆಂಟ್ ಆಗಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ ದೇವಸ್ಥಾನದಲ್ಲಿ. ಹಾಗೆ ಅಲ್ಲಿ ಆಚೆ ಬಾಗಿಲಿಗೆಲ್ಲ ತಗ್ಲಾಕ್ತಾರಲ್ವಾ, ಅಲ್ಲಿ ಒಂಥರ ಪಕ್ಷಿದಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು, ಅದನ್ನ ವಿಡಿಯೋ ಮಾಡಿದ್ದೆ. ಹಾಗೆ ಅಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ ಯಾವಾಗ ಊರಪ್ಪ ಮಾಡಿದಾಗಲ್ಲ. 1000 ಜನ ಬಂದಿದ್ರು ಗೊತ್ತಾ. ಹಾಗೆ ನಾನು ಅನನ್ಯ ಇಂದು ಸೇಮ್ ರಿಂಗ್ ಇಸ್ಕೊಂಡ್ರಿ. ಹಾಗೆ ನಾನು ಇಂದು ಅದು ಮಣಿಗಳದ್ದು ಬ್ಯಾಸ್ಲೆಟ್ ಬರುತ್ತಲ್ವಾ, ಆ ಥರದ್ದು ಇಸ್ಕೊಂಡ್ರಿ. ಎಲ್ಲೇ ಹೋದ್ರು ಏನಾದರೂ ಒಂದು ತಗೋ ಬರಬೇಕು ಮೆಮೊರಿಗೆ ಅಂತ. ಹಾಗೆ ನೈಟು ಪಲ್ಲಕ್ಕಿ ಇತ್ತು, ಅದಕ್ಕೆ ನಾನೇ ಗಾಡಿ ಓಡಿಸ್ತಾ ಇದ್ದೆ. ನಾನು, ಮಮ್ಮಿ ಮತ್ತೆ ಅನನ್ಯ ಇಂದು ಹೋಗಿದ್ರಿ ಗಾಡೀಲಿ. ನಾವು ಗಾಡೀಲಿ 4 ಜನ ಹೋಗಿದ್ದಿಲ್ಲ. ಫಸ್ಟ್ ಮಮ್ಮಿಯಿಂದ ಬಿಟ್ಬಿಟ್ಟು ಆಮೇಲೆ ನಾನು ಅನನ್ಯ ಹೋದ್ರಿ. ಮಮ್ಮಿ ಡ್ಯಾಡಿಗೆ ತುಂಬಾ ಭಯ ಗಾಡಿ ಕೊಡೋದಿಕ್ಕೆ. ಹಾಗೆ ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಗಾಡಿ ಎತ್ಕೊಂಡು ಹೋಗಿದ್ರಿ ನಾವು ದೇವಸ್ಥಾನಕ್ಕೆ. ವಾಕಬಲ್ ಡಿಸ್ಟೆನ್ಸ್ ಆಗಿತ್ತು, ಆದರೂ ಅಷ್ಟೊತ್ತಲ್ಲಿ ಹೆಂಗೆ ವಾಪಸ್ ಮನೆಗೆ ಬರೋದು ಅಂತ ಗಾಡಿ ಎತ್ಕೊಂಡು ಹೋಗಿದ್ರಿ. ಹಾಗೆ ದೇವ್ರದ್ದು ಪಲ್ಲಕ್ಕಿಗಳು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಎಷ್ಟು ಪಲ್ಲಕ್ಕಿ ಅಂದರೆ ಎಷ್ಟು ಸುತ್ತಮುತ್ತ ದೇವಸ್ಥಾನಗಳಿದೆಯೋ ಕೇಪ್ರಂ ಸುತ್ತಮುತ್ತ ಅಷ್ಟು ದೇವಸ್ಥಾನದ ಪಲ್ಲಕ್ಕಿಗಳು ಬಂದಿತ್ತು. ಸುಮಾರು ಒಂದು 40 ಅಷ್ಟು ಬಂದಿತ್ತು, ಬಟ್ ಕೌಂಟ್ ಮಾಡಿಲ್ಲ ನಾನು. 6 ಪಲ್ಲಕ್ಕಿ. ಎಷ್ಟು ಡೆಕೋರೇಷನ್ ಅಂದರೆ ಅಷ್ಟು ಡೆಕೋರೇಷನ್ ಮಾಡಿದ್ರು, ಸಕ್ಕತ್ತಾಗಿ ಮಾಡಿದ್ರು. ನಾನು ಫಸ್ಟ್ ಸರಿ ನೋಡಿದ್ದು ಇಷ್ಟು ಪಲ್ಲಕ್ಕಿಗಳು. ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ. ಬೇರೆ ಬೇರೆ ದೇವಸ್ಥಾನದಿಂದ ಎಲ್ಲ ಪಲ್ಲಕ್ಕಿ ಬಂದಿತ್ತು. ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇಟ್ಕೊಂಡು ಟಮಟೆ ಹೊಡ್ಕೊಂಡು ಸಕ್ಕತ್ತಾಗಿ ಎಲ್ಲರೂ ಅಲ್ಲಿ ಏರಿಯಾದವರೆಲ್ಲ ಡ್ಯಾನ್ಸ್ ಆಡ್ತಿದ್ರು. ನಿನ್ನೆ ಬೇರೆ RCB ಮತ್ತು CSK ಮ್ಯಾಚ್ ಇತ್ತು. ನಾವಂತೂ ಫುಲ್ ಇಂಟ್ರೆಸ್ಟ್ ಮ್ಯಾಚ್ ನೋಡೋದಲ್ಲಿ. ಅದು RCB ಮ್ಯಾಚ್ ಬಂದರೆ ಮಾತ್ರ ಮಿಸ್ಸೇ ಮಾಡಲ್ಲ. ನಿನ್ನೆ ಮಿಸ್ ಆಯಿತು, ಆದರೂ ನಾವು ಅಲ್ಲೇ ಸ್ಕೋರ್ ನೋಡ್ತಾ ಇದ್ರಿ ಪಲ್ಲಕ್ಕಿಗಳು ನೋಡಿಕೊಂಡೆ. ಆದರೂ RCB ಕ್ವಾಲಿಫೈ ಆದ್ರಲ್ಲ, ಅದಕ್ಕಂತೂ ಫುಲ್ ಖುಷಿ ಪಟ್ಬಿಟ್ರಿ ಅಲ್ಲೇ. ಹಾಗೆ ಅಲ್ಲಿ ಇರೋರೆಲ್ಲ ಟಮಟೆ ಹೊಡ್ಕೊಂಡು ಡ್ಯಾನ್ಸ್ ಆಡ್ತಿದ್ರು RCB ವಿನ್ ಆಗಿದ ತಕ್ಷಣ. ಪಲ್ಲಕ್ಕಿಗಳನ್ನ ನೋಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅರೌಂಡ್ 12:30 ಆಗೋಗಿತ್ತು ನಾವು ಮನೆಗೆ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ. ಯಾಕಂದರೆ ನಮ್ಮ ಡ್ಯಾಡಿಗೆ ಗಾಡಿ ಕೊಡಬೇಕಾಗಿತ್ತು. ಹಾಗೆ
ನಿಮಗೆ ಡಿಫ್ರೆಂಟ್ ವಿಡಿಯೋಸ್ ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ, ಮೋನಿ ಇಂದು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.